ಇನ್ನು ಬಡವರಿಗೆ ಅನುಕೂಲ ಆಗಲಿ ಅಂತ ತೆರೆದಿದ್ದು ನಮ್ಮ ಕ್ಲಿನಿಕ್. ಆದರೆ ಬಡವರಿಗೆ ಅನುಕೂಲ ಆಗಬೇಕಿದ್ದಂತಹ ನಮ್ಮ ಕ್ಲಿನಿಕ್ಗೆ ಇಲ್ಲಿ ಟೈಮ್ ಸೆನ್ಸೇ ಇಲ್ಲ. ಸರಿಯಾದ ಸಮಯಕ್ಕೆ ವೈದ್ಯರು ಬರೋದಿಲ್ಲ. ಹೀಗಾಗಿ ನಿತ್ಯ ರೋಗಿಗಳು ಚಿಕಿತ್ಸೆ ಸಿಗದೆ ಪರದಾಡ್ತಾ ಇದ್ದಾರೆ. ಎಲ್ಲಿ ಈ ಅವ್ಯವಸ್ಥೆ ಅಂತ ನೋಡೋಣ ಬನ್ನಿ. ನಮ್ಮ ಕ್ಲಿನಿಕ್ ಖಾಲಿ ಖಾಲಿ, ಹೇಳೋರಿಲ್ಲ ಕೇಳೋರಿಲ್ಲ. ಸಮಯಕ್ಕೆ ಬಾರದ ವೈದ್ಯರು, ರೋಗಿಗಳ ನಿತ್ಯ ಪರದಾಟ. ಬೆಂಗಳೂರು ನಗರದ ಬಡ ಜನರಿಗೆ ಅನುಕೂಲ ಆಗ್ಲಿ ಅಂತ ಈ ಹಿಂದಿನ ಸರ್ಕಾರ ನಮ್ಮ ಕ್ಲಿನಿಕ್ಗಳನ್ನ ಪ್ರಾರಂಭ ಮಾಡ್ತು. ಆದ್ರೆ ಇಲ್ಲಿನ ವೈದ್ಯರು ಮಾತ್ರ ಸರಿಯಾದ ಸಮಯಕ್ಕೆ ಬರದೆ ಕರ್ತವ್ಯ ಲೋಪ ಎಸಗಿದ್ದಾರೆ. ಒಮ್ಮೆ ಈ ದೃಶ್ಯ ನೋಡಿ. ಇದು ಗಾಯತ್ರಿ ನಗರದ ಕುವೆಂಪು ಮೆಟ್ರೋ ನಿಲ್ದಾಣದ ಬಳಿ ಇರುವ ನಮ್ಮ ಕ್ಲಿನಿಕ್. ಇಲ್ಲಿನ ವೈದ್ಯರಿಗೆ ಟೈಮ್ ಅನ್ನೋದು ಲೆಕ್ಕಕ್ಕೆ ಇಲ್ಲ. ಯಾವಾಗ ಬೇಕಾದ್ರೂ ಬರ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ. ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ವೈದ್ಯರು ಸರಿಯಾದ ಸಮಯಕ್ಕೆ ಬಾರದ ಕಾರಣ ರೋಗಿಗಳು ನಿತ್ಯ ಪರದಾಡ್ತಿದ್ದಾರೆ. ಅದೇ ಇಲ್ಲಿ ಬಂದರೆ ಮಾತ್ರೆ ಏನೇನು ಇದ್ರೆ ಕೊಡ್ತಾರೆ, ಇಲ್ಲ ಅಂದರೆ ಇರಲ್ಲ. ಒಂದೊಂದ್ಸಲಿ ಡಾಕ್ಟ್ರ್ ಇರ್ತಾರೆ, ಒಂದೊಂದ್ಸಲಿ ಇರಲ್ಲ. ಆಮೇಲೆ ಮೆಡಿಷನ್ ಏನೂ ಇರಲ್ಲ ಸರ್. ಇಲ್ಲಿ ನಮಗೆ ಬೀಗ ಹಾಕಿ ಇರ್ತೈತೆ. ಆಮೇಲೆ ತೆಗ್ದಿರ್ತಾರೆ ಬೆಳಗ್ಗೆ ಹೊತ್ತು 6 ಗಂಟೆಯಿಂದ 10 ಗಂಟೆಗೆ ಅಷ್ಟು ಬರೋಷ್ಟರನ್ನೇ ಬೀಗ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಮೆಡಿಷನ್ ಅಷ್ಟೇ, ಮಾತ್ರೆ ಗೀತ್ರೆ ಏನಿದ್ರು ಚೀಟಿಯಲ್ಲಿ ಬರ್ಕೊಡ್ತಾರೆ, ಹೊರಗಡೆ ತೊಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಬಂದಿಲ್ಲ, ಸ್ಟಾಕ್ ಇಲ್ಲ ನಮ್ಮ ಹತ್ರ, ನೀವು ಹೊರಗಡೆ ತೊಗೊಬೇಕು ಅಂತಾರೆ. ಈ ನಮ್ಮ ಕ್ಲಿನಿಕ್ ಬೆಳಗ್ಗೆ 6:45ಕ್ಕೆ ಓಪನ್ ಆಗಬೇಕು. ಆದ್ರೆ 7:20 ಆದ್ರೂ ಓಪನ್ ಆಗಿರೋದಿಲ್ಲ. ಬಾಗಿಲು ಹಾಕಿರೋದನ್ನ ನೋಡಿ ರೋಗಿಗಳು ವಾಪಸ್ ಆಗ್ತಾರೆ. ಕ್ಲೀನಿಂಗ್ ಕೆಲಸ ಮಾಡೋ ಸಿಬ್ಬಂದಿಯೇ ಕ್ಲಿನಿಕ್ ಓಪನ್ ಮಾಡಿರ್ತಾರೆ. ಆದ್ರೆ ಸಿಬ್ಬಂದಿ ಬರೋದಕ್ಕೆ ಮಾತ್ರ ನಿಗದಿತ ಸಮಯ ಇಲ್ಲ. ಕುವೆಂಪು ರಸ್ತೆಯ ನಮ್ಮ ಕ್ಲಿನಿಕ್ ಬಳಿ ಇದ್ದೇನೆ. ಈಗ ಓಪನ್ ಮಾಡಿದ್ದಾರೆ. ಸಮಯ 7 ಗಂಟೆಯ ನಂತರ ಇಲ್ಲಿ ಓಪನ್ ಮಾಡಲಾಗಿದೆ. ಬೇರೆ ಬೇರೆ ರೋಗಿಗಳು ಬಂದು ವಾಪಸ್ಸು ಹೋಗ್ತಾ ಇದ್ರು. ಈಗ ಈ ಕ್ಲಿನಿಕ್ನ ಸಿಬ್ಬಂದಿ ಒಬ್ರು ಈಗ ಒಬ್ರು ಬಂದಿದ್ದಾರೆ. ಜೊತೆಗೆ ಪ್ರತಿನಿತ್ಯಲೂ ಕೂಡ 7:30, 8 ಗಂಟೆ ಈ ರೀತಿಯಾಗಿ ಇದನ್ನು ಓಪನ್ ಮಾಡಲಾಗುತ್ತೆ. ಸರಿಯಾದಂಥ ಸಮಯ 6:45ಕ್ಕೆ ಓಪನ್ ಮಾಡಬೇಕು. ಆದರೆ ಇವರು ಬರುವಂಥದ್ದು ಎಲ್ಲರೂ ಕೂಡ 7 ಗಂಟೆಯ ನಂತರ. ಸೊ ಹೀಗಾಗಿ ಸಾಕಷ್ಟು ರೋಗಿಗಳು ಕೂಡ ಬೆಳಿಗ್ಗೆ ಬಂದಂಥವ್ರು ವಾಪಸ್ ಕೂಡ ಹೋಗ್ತಾರೆ. ಉಚಿತವಾಗಿ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳಿಗೆ, ಜೊತೆಗೆ ಲ್ಯಾಬ್ ಟೆಸ್ಟ್ಗಳಿಗೂ ಕೂಡ ಇಲ್ಲಿ ಉಚಿತವಾಗಿ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆದರೆ ಸರಿಯಾದಂಥ ಸಂದರ್ಭಕ್ಕೆ ಆ ಟೈಮ್ಗೆ ಬರದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ರೋಗಿಗಳು ಕೂಡ ವಾಪಸ್ ಹೋಗುವಂಥದ್ದು ಕೂಡ ಆಗುತ್ತೆ. ಕೇವಲ 1 ದಿನ 2 ದಿನ ಕಥೆಯಲ್ಲ ಇದು. ಪ್ರತಿನಿತ್ಯಲೂ ಕೂಡ ಹೀಗೆ ಆಗೋದು. ಸುಮಾರು 3ರಿಂದ 4 ಜನ ವೈದ್ಯರ ಒಂದು ತಂಡ ಇಲ್ಲಿ ಇರುತ್ತೆ ಪ್ರತಿನಿತ್ಯಲೂ ಕೂಡ ಕೆಲಸ ಮಾಡೋದಕ್ಕೆ. ಆದರೆ ಅದರಲ್ಲಿ ಬರುವಂಥವ್ರು ಎಲ್ಲರೂ ಕೂಡ 7:30, 8 ಗಂಟೆ ನಂತರ. ಆದರೆ ಅದನ್ನು ಕ್ಲೋಸಿಂಗ್ ಮಾಡುವಂಥ ಸಮಯ ಕೂಡ 10:15ಕ್ಕೆ. ಕೇವಲ 2 ಗಂಟೆ ಅಥವಾ 2.5 ತಾಸು ಇಲ್ಲಿ ಕೆಲಸವನ್ನು ಮಾಡ್ತಾರೆ, ಮತ್ತು ಇಲ್ಲಿಂದ ಹೋಗ್ತಾರೆ. ಅಂದರೆ ಪ್ರತಿನಿತ್ಯವೂ ಕೂಡ ಜನರಿಗೆ ಇಲ್ಲಿ ಆರೋಗ್ಯ ಸೇವೆ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಸೊ ಯಾವಾಗ ಬೇಕಾದರೂ ಅವಾಗ ಬರ್ಬೋದು, ಯಾವಾಗ ಬೇಕಾದರೂ ಅವಾಗ ಹೋಗ್ಬೋದು. ಆದರೆ ಜನರಿಗೆ ಮಾತ್ರ ಇಲ್ಲಿ ಆರೋಗ್ಯ ಸೇವೆ ಸಿಗ್ತಾ ಇಲ್ಲ. ಟೈಮಿಂಗೇ ಇಲ್ಲ ಸ್ವಾಮಿ. ಇದು 6 ತೆಗಿತಾರೆ, 7 ತೆಗಿತಾರೆ, 8 ತೆಗಿತಾರೆ. ಬಂದು ಎಷ್ಟೋ ಜನ ನಾನು BP ಚೆಕ್ ಮಾಡಿಸ್ಕೊಳಕ್ಕೆ ಬಂದು ವಾಪಸ್ ಹೋಗಿದ್ದೀನಿ. ಕೆಲಸದೊಳಗೆ ಬಂದ್ಬಿಟ್ಟು ಕಸ ಗುಡಿಸ್ಬಿಟ್ಟು ಅದೇ ಹೋಗ್ತಾಳೆ ಅಮ್ಮ. ಅವ್ರು ಯಾವಾಗ ಬರ್ತಾರೆ ಗೊತ್ತಾಗಲ್ಲ. ಒಬ್ಬನೇ ಡಾಕ್ಟರ್ ಇರೋದು, ಒಬ್ಬಳೇ ಇರೋದು, ಇನ್ನೊಬ್ಳು ಲೇಡಿ ಡಾಕ್ಟರ್. ಅವರಿದ್ದರೆ ಬರ್ತಾರೆ, ಬರ್ದೇ ಇಲ್ದಿದ್ರೆ ಏನು ಮಾಡ್ತಾರೆ ನೋಡೋಣ ಹೇಳಿ. ಡೆಂಗ್ಯೂ, ಮಲೇರಿಯಾ, ಥೈರಾಯ್ಡ್, ಬ್ಲಡ್ ಶುಗರ್ ಸೇರಿದಂತೆ ಹಲವು ತಪಾಸಣೆಗಳನ್ನ ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ವೈದ್ಯರ ಕೊರತೆಯಿಂದ ರೋಗಿಗಳು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಿದ್ದಾರೆ. ಅದೇನೇ ಆಗ್ಲಿ, ಬಡವರಿಗೆ ಅನುಕೂಲ ಆಗಬೇಕಾಗಿದ್ದ ನಮ್ಮ ಕ್ಲಿನಿಕ್ಗಳಿಗೆ ಬೀಗ ಬೀಳ್ತಿರೋದು ಮಾತ್ರ ವಿಪರ್ಯಾಸ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.